ಎಲ್ಲಿಗೆ ಹೋಯ್ತಿದೀವಿ ಚಿನ್ನಿ? ಹಾಂ, ಚಿಕ್ಕಪೇಟ್ಗೆ ಹೋಗಿ ಶಾಪ್ ಮಾಡಕ್ಕೆ ಹೋಗ್ತಿದೀವ. ಅಮ್ಮಗೆ ನ್ಯೂ ಡ್ರೆಸ್ ಕೊಡಿಸಿ, ಹೊಸ ಡ್ರೆಸ್ ಕೊಡಿಸಿ. ಹಲೋ ಹಲೋ ಮಾಡಿ. ನಾವೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಬಟ್ಟೆ ತರಕ್ ಹೋಗ್ತಿದೀವ. ನಿನ್ ನಾಳೆ ಬರ್ತಡೇನಾ? ಪಾಪು ನೋಡ್ಕೊಬ್ರಕ್ ಹೋಗ್ತಿದೀವ. ಅಲ್ಲೈತೆ ಆಂಟಿ ಮನೆ. ಆಂಟಿ ಪಾಪು. ಆಂಟಿ ಪಾಪು. ನನ್ನ ಫ್ರೆಂಡ್ಗೆ ಪಾಪು ಆಗಿತ್ತು, ಸೊ ನೋಡೋಕೆ ಹೋಗಿರಲಿಲ್ಲ. ಹಂಗೆ ಪಾಪು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಕಾರ್ನ ಮೆಟ್ರೋ ಹತ್ರ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಾ ಇರೋದು, ಹೆಂಗಿರುತ್ತೆ ಏನು ಗೊತ್ತಿಲ್ಲ ನನಗೆ. ಹಂಗಾಗಿ ಸರಿ ಈ ಸಲ ಮೆಟ್ರೋದಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಟ್ರೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಾಯಿತ್ತು. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ನಾವು ಚಿಕ್ಕಪೇಟೆಗೆ ಹೊರಟಿದ್ದೆ 1 ಗಂಟೆ ಆಗಿತ್ತು. ಆವಾಗ ಮೆಟ್ರೋದಲ್ಲಿ ಯಾರೂ ಇರಲಿಲ್ಲ, ಫುಲ್ ಫ್ರೀ ಇತ್ತು ಮೆಟ್ರೋ. ಪಾಪು ಅಂತೂ ಸುಮ್ಮನೆ ಆಟ ಆಡ್ಕೊಂಡಿದ್ರು ಮೆಟ್ರೋದಲ್ಲಿ. ಅವರು ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು, ಹಂಗಾಗಿ ನಾವೆಲ್ಲೇ ಹೋದ್ರೂ ಫಸ್ಟ್ ತಿನ್ನೋದೇ ಸ್ವೀಟ್ ಕಾರ್ನು. ಕನ್ನಡದ ಕಂದ ಜೋಳ ಅಂತೆ. ಬರ್ಡೇಗೆ ಇಬ್ಬರಿಗೂ ಒಂದೇ ಥರ ಬೇಕು ಅಂತ ಹೇಳ್ಬಿಟ್ಟು ಡ್ರೆಸ್ ಪರ್ಚೇಸ್ ಮಾಡಿದ್ವಿ. ಇಬ್ಬರಿಗೂ ಫಸ್ಟ್ ಟೈಮ್ ಲೆಹೆಂಗಾ ತೊಗೊಂಡಿದ್ದೀವಿ. ನಾವು ಜಾಸ್ತಿ ಶಾಪ್ ಮಾಡಿದ್ವೋ ಇಲ್ವೋ, ಬಟ್ ಆದರೆ ಸ್ನ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿ ತಿಂದ್ವಿ. ಅದ್ರ ಮೇಲೆ ಮಾಡಿದ್ರು ಊಟನೇ ಬೇಡ. ಇಲ್ಲೈತೆ ನೋಡಿ ಜಾಬಲ್ಲಿ. ಹಂಗೈತೆ. ಡ್ರೆಸ್ ತೊಗೊಂಡ್ಮೇಲೆ ಆ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಥರ ಆಕ್ಸೆಸರೀಸ್ ತೊಗೋಬೇಕಲ್ವಾ, ಹಂಗಾಗಿ ಎಲ್ಲ ಥರ ಇಬ್ರಿಗೂ ಸೇಮ್ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಸೇಮ್ ಆಕ್ಸೆಸರೀಸ್ಗಳು ತೊಗೊಂಡ್ವಿ. ಹಂಗೆ ನಮ್ಮ ಚಿನ್ನಿನೂ ಚಿಕ್ಕಪೇಟೆಗೆ ಶಾಪ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಲ್ವಾ, ಹಂಗಾಗಿ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ. ಏನೆಲ್ಲ ಫ್ರೀ ಕೊಡೋ ಥರ ತಗೊಂತಾರಪ್ಪ. ಬಟ್ಟೆ ತಗೊಳಕ್ ಬಂದಿದ್ದೆ, ಬರೀ ತಿನ್ನಕ್ಕೆ ಅಂತಾನೆ ಬಂದಿರೋದು. ಅಮ್ಮ ನಿನ್ನ ಫೇವ್ರೇಟ್ ಇದು? ಕುಡೀರಿ ನೋಡಿ. ಹೆಸರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಂತ ಹೇಳ್ತಾರೆ ಹೇಳು? ಹ್ಯಾಪಿ ಬರ್ಡೇ ಸಾತ್ವಿಕ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಮೆಟ್ರೋ. ನಮ್ಮ ಚಿನ್ನು ಮೆಟ್ರೋದಲ್ಲಿ ಮಂಜುನಾಥ ನಗರ ಅಂತ ಹೇಳೋದಕ್ಕೆ ಮಮ್ಮಿ ಪಪ್ಪನ ಹೆಸ್ರು ಹೇಳ್ತಾ ಇದ್ದಾರೆ. ನನ್ನ ಹೆಸ್ರು ಹೇಳ್ತಾನೆ ಇಲ್ಲ ಮಮ್ಮಿ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಎಕ್ಸ್ಟ್ರಾ ತಗೊಂಡು ಈ ಕಡೆಯಿಂದ ಚಾರ್ಜ್ ಸುಮ್ನೆ ವೇಸ್ಟ್ ಮಾಡಿದ್ರಿ. 70 ರೂಪೀಸ್ ವೇಸ್ಟ್. ಅದಕ್ಕೆ ನೀವು ಅಮ್ಮನ ಎತ್ಕೊಂಡ್ಬಿಟ್ಟು 70 ರೂಪೀಸ್ ಉಳಿಸ್ಬಿಟ್ಟ. ಎಲ್ಲಿದೆ ನಮ್ಮ ಕಾರು ಬಗ್ಗೆ?
ನಮ್ಮ ಕಾರ್ ಎಲ್ಲಿದೆ ತೋರಿಸಿ, ಎಲ್ಲ ತೋರಿಸಿ ತೋರಿಸಿ. ಅಮ್ಮ ಯಾರಿಗಮ್ಮ ಇದನ್ನ ತಗೊಂಡಿರೋದು? ನಿನ್ ಫ್ರೆಂಡಿಗೆ ಕೊಡಕ, ರಿಟರ್ನ್ ಗಿಫ್ಟ್ ಕೊಡಕ್ ತಗೊಂಡಿದ್ದೀರಾ? ನಿನ್ ಬರ್ತಡೇನಾ? ಯಾವಾಗ? ನಾಳೆನಾ? ನಿಂಗ್ ಖುಷಿ ಆಗ್ತೈತಾ? ಎಷ್ಟ್ ಖುಷಿ ಆಗ್ತೈತೆ? ಜಾಸ್ತಿ ಖುಷಿ ಆಗ್ತೈತಾ? ಪಪ್ಪ ಏನಕ್ಕೆ ಹೋಗೈತೆ? ಕಟಿಂಗ್ ಮಾಡಿಸ್ಕೊ ಬರಕ್ ಹೋಗೈತಾ? ಹೇರ್ ಕಟ್ ಮಾಡ್ಸಕ್ ಹೋಗೈತೆ. ಏನ್ ನಿಮ್ದ ಬರ್ತಡೆ? ಮಗಳದು? ಅಮ್ಮ ಲುಕಿಂಗ್ ಗುಡ್. ಥ್ಯಾಂಕ್ ಯು. ನಾವು ಬೆಳಗ್ಗೆನೇ ಎದ್ದು ಟಿಫನ್ ಮಾಡಿ ಕೆಳಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಬಲೂನ್ ಡೆಕೋರೇಷನ್ ಅವರೇ ಬಂದುಬಿಟ್ಟಿದ್ರು. ಅಷ್ಟರಲ್ಲಿ ಏನು ಪಾರ್ಕಿಂಗ್ ಏನು ವಾಶ್ ಮಾಡೇ ಇರಲಿಲ್ಲ. ಆಮೇಲೆ ನಾ ಮತ್ತೆ ಬೇಗ ವಾಶ್ ಮಾಡೋಣ, ಅವರು ಬೇರೆ ಬಂದುಬಿಟ್ಟಿದ್ರಲ್ಲ ಬಲೂನ್ ಡೆಕೋರೇಷನ್ ಅವರು, ಜಾಗ ಬಿಟ್ಕೊಡ್ಬೇಕು ಅವ್ರಿಗೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬೇಗ ವಾಶ್ ಮಾಡ್ತಾಯಿದ್ರು ಪಾರ್ಕಿಂಗ್ ಎಲ್ಲ. ಆಮೇಲೆ ನಮ್ಮ ಚಿನ್ನಿ ಪಾರ್ಕಿಂಗಲ್ಲಿ ಕೂರಕ್ಕೆ ಜಾಗ ಇರಲಿಲ್ಲ ಅಲ್ವಾ, ಹಾಗೆ ಸ್ವಲ್ಪ ಚೇರ್ಗಳು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಚೇರ್ಗಳೆಲ್ಲ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಅದ್ರ ಮೇಲೆ ಇಟ್ಬಿಡು, ಆಮೇಲೆ ಹಾಕೋಣ. ಡಮ್ ಡಮ್ ಅಂತ ಬಿದೋಗುತ್ತಂತೆ. ಫುಲ್ ಖುಷಿ ಆಗ್ಬಿಟ್ಟು ಈ ಥರ ಇಡ್ಕೊಂಡು ಬಲೂನ್ ಹ್ಯಾಪಿ. ವಾ ಎಲ್ಲ ರೆಡಿ ಆಯ್ತಾ ಬೇಬಿ? ಯಾರ್ದು ಬರ್ತಡೆ ಬೇಬಿ? ಯಾಕದೆಲ್ಲ ಎತ್ಕೊಂಡು ಹೋಗ್ತಿದ್ದೀರಾ? ಕೊಡಿ ಪಾಪುಗಳಿಗೆ. ನೋಡ್ದಾ ಓವರಾಗಿ ಆಡ್ತಾ ಇರೋದು. ಏನೇ ಯಾರನ್ನ ಕೂಗಿಲ್ದಿರಾ ನೀನೇ ಬರ್ತಡೇ ಮಾಡ್ಕೊಂತಿದ್ದೀರಾ? ವರ್ಷ ಬರ್ತಡೇ ಮಾಡ್ತೀವಿ ಅಂತ ಕೂಗಕ್ಕಾಗುತ್ತಾ? ಎಲ್ಲಾರು ಬಂದ್ ಮುಯ್ಯಿ ಹಾಕ್ಬಿಟ್ಟು ಹೋಯ್ತಾರೆ. ಅವ್ರಿಗೆ ಯಾವಾಗ ಹಾಕದ್ ನಾವು ಮುಯ್ಯಿನ? ಅದಕ್ಕೆ ನೀವೇ ಮಾಡ್ಕೊಂತಿದ್ದೀರಾ? ಅದಕ್ಕೆ ನಾವೇ ಮಾಡ್ಕೊಂತ ಇರೋದು. ಚೆನ್ನಾಗಿ ಮಾಡಿದಾರಾ? ಬಂದವ್ರು ಹೇಳ್ಬೇಕು. ಸಾತ್ವಿಕ ಸಿಂಪಲ್ ಇವೆಂಟಾ? 20 ಮೆಂಬರ್ಗೆ ಎಷ್ಟು ಅಷ್ಟೇನಾ? 20 ಹಾಕಿದ್ದೀರಾ ಚೇರ್ಸು? ಏನಿದೆ ಊಟ? ಊಟ ಬಂದ್ಮೇಲೆ ಹೇಳ್ತೀನಿ ಏನಿದೆ ಅಂತ. ಹೋಗಾಯ್ತು, ಬೇಗ ಸ್ನಾನ ಮಾಡಿಸ್ಬಿಟ್ಟು ಪಾಪುಗೆ ದೇವಸ್ಥಾನ ಕರ್ಕೊಂಡೋಗಿ ಪೂಜೆ ಮಾಡಿಕೊಂಡು ದೀಪ ಬೆಳಗ್ಬಿಟ್ಟು ಬನ್ನಿ. ನೀನೇ ಕರ್ಕೊಂಡು ಹೋಗಿ ದೇವಸ್ಥಾನ. ಲೇಟ್ ಸ್ನಾನ ಮಾಡೋದು ನನಗೂ ಆಗಲ್ಲ, ನನಗೆ ಕೋಲ್ಡ್ ಆಗೈತೆ. ನಾನು ಇವಾಗೆ ಸ್ನಾನ ಮಾಡ್ಕೊಳ್ಳೋದು. ಇವಾಗ ತಲೆ ಒಣಗಲ್ಲ. ಸ್ವೀಟ್ ಆಯ್ತಲ್ಲ ಅವಾಗ ಅಮ್ಮ. ಸ್ವೀಟಿ 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 ಏನು ಹಿಂಗೆ ಮಾಡಿಬಿಟ್ಟಾರಲ್ಲ ನನ್ನ ಮನೆ ಹತ್ರ ಅಂತ. ಸ್ವೀಟಿ ನನ್ನ ದೊಡ್ಡ ಮಗ್ಳು ಇವಳು. ಇದು ಚಿಕ್ಕ ಮಗಳು. 3 ತಿಂಗಳಲ್ಲಿ ಗ್ಯಾಪಲ್ಲಿ ಹುಟ್ಟವ್ರೆ ಇವ್ರು. 3 ತಿಂಗಳು ದೊಡ್ಡವರು, 1 ತಿಂಗಳು ದೊಡ್ಡವ್ರು ಇವರು, 1 ತಿಂಗಳು ಚಿಕ್ಕವ್ರು ಇವರು. ಒಳ್ಳೆ ದುನಿಯಾ ವಿಜಯ್ ಥರ ಶಿವಾಜಿನಗರ ಫಿಲಮಲ್ಲಿ ಹೇರ್ ಕಟ್ ದುನಿಯಾ ವಿಜಯ್ ಹೆಂಗೈತೆ ಹಂಗೈತಪ್ಪ. ಆಸೆ ಆಸೆ ಅಮ್ಮ ಹಿಂಗೆ ತಿರುಗಿ. ಆಸೆ ನೂರು. ಈ ಸಾಂಗ್ ಹಾಕೋಚಿನ ಫಿಲಮ್ಗೆ, ಇದು ಲಾಗೋಗೆ, ದುನಿಯಾ ವಿಜಯ್. ಆಸೆ ಆಸೆ ನೂರು. ಇಲ್ಲಿ ನೋಡಿ
ನೋಡಿ ಒಂದು ನಿಮಿಷ ರೀ. ಇಲ್ಲ ಅಲ್ಲಿ ನಿಂತ್ಕೊಳ್ಳಿ ಬೇಬಿ. ನಿಮಿಷ 1 2 3 ಇಲ್ಲಿ ನೋಡಿ ಬೇಬಿ. ಇರು ನಿನ್ನ ಹೆಸರು ಬರ್ಬಾರ್ದಾ? ಸೂಪರ್. ಲೈಟಿಂಗ್ ಹಚ್ಕೊಡ. ಅಮ್ಮ ಬಾಯಲೆ. Happy birthday to you. ನಾವು ಬರ್ತಡೇ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ. ತುಂಬ ಖುಷಿ ಆಯಿತು, ಚೆನ್ನಾಗಾಯಿತು ಬರ್ತಡೇ ಎಲ್ಲ. ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಆದರೆ ಕರೆದಿದ್ರೆ ತುಂಬ ಜನ ಬರ್ತಾಯಿದ್ರು. ಆದರೆ ವರ್ಷನೂ ನಾವು ಬರ್ತಡೇ ಮಾಡ್ತೀವಿ ಅಂತ ಪ್ರತಿ ವರ್ಷ ಎಲ್ಲರನ್ನೂ ಕೂಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಮಗೆ ಬೇಜಾರಾಯಿತು. ಎಲ್ಲರನ್ನೂ ಏನು ಪ್ರತಿ ವರ್ಷ ಬರ್ತಡೇ ಮಾಡ್ತೀವಿ ಅಂತ ಕೂಗೋದು. ಅವರು ಬೇಜಾರು ಮಾಡ್ಕೊತಾರೆ, ಏನಪ್ಪ ವರ್ಷ ಕೂಗ್ತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ಕೂಗಿರಲಿಲ್ಲ. ಸ್ವಲ್ಪ ಜನ ಮಾತ್ರ ಕೂಗಿದ್ವಿ. ಹಂಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಅವ್ರ ಮಕ್ಕಳು ಬರ್ತಡೇಗೆಲ್ಲ ಹೋಗಿದ್ದು ಅಲ್ವಾ, ಹಾಗಾಗಿ ಅವ್ರನ್ನೆಲ್ಲ ಕೂಗಿದ್ವಿ. ಎಲ್ಲ ಬಂದಿದ್ದರು. ಖುಷಿ ಆಯಿತು ಎಲ್ಲ ಬಂದಿದ್ದು. ಹಾಗೆ ಯಾರನ್ನ ಕೂಗಿಲ್ಲ ಅವ್ರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೂಗದೇ ಇರೋದಕ್ಕೆ ಒಂದೇ ರೀಸನ್ನು, ನೀವು ಪ್ರತಿ ವರ್ಷ ಬಂದಾಗೂ ಏನಾದರೂ ಒಂದು ಗಿಫ್ಟ್ ಹಾಕಿರ್ತೀರ. ಹಾಗಾಗಿ ಪ್ರತಿ ವರ್ಷವೂ ಗಿಫ್ಟ್ ಹಾಕ್ತೀರಾ ಅಂತಲೇ ಬೇಜಾರಾಗುತ್ತೆ ನಮಗೆ ಕೂಗೋಕ್ಕೆ. ಮತ್ತು ನಾವು ರಿಟರ್ನ್ ಗಿಫ್ಟ್ ಮಾಡಲೇಬೇಕಲ್ವಾ, ಹಾಗಾಗಿ ಕೂಗಿರಲ್ಲ ಅಷ್ಟೇ. ನಾವು ಒಂದು 30 ಮೆಂಬರ್ ಲೆಕ್ಕ ಇಟ್ಕೊಂಡಿದ್ವಿ. ಹತ್ರ ಒಂದು 50 ಮೆಂಬರ್ ಸೇರಿಕೊಂಡಿದ್ರು. ತುಂಬ ಖುಷಿ ಆಯಿತು ಎಲ್ಲ ಬಂದಿದ್ದು ಬರ್ತಡೇಗೆ. ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಪುಟ್ಟು ಎಫರ್ಟ್ಗೆ ಸಪೋರ್ಟ್ ಮಾಡಿ. ಎಲ್ಲ ಖಾಲಿ ಅನ್ನ ಸಾಂಬಾರು ಹುಳಿಕಾಯಿ ಪಲ್ಯ ಅಷ್ಟೇ ಸಿಕ್ಕಿದ್ದು. ಹಾಗೂ ಊಟ ಎಲ್ಲ ಮಿಕ್ಕುತ್ತೇನೋ ವೇಸ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡು ಭಯ ಬಿದ್ದಿದ್ವಿ. ಯಾವುದು ವೇಸ್ಟ್ ಆಗಲಿಲ್ಲ, ಅಲ್ಲಿಗೆ ಸರಿ ಹೋಯಿತು. ಯಾವುದು ವೇಸ್ಟ್ ಆಗೋ ಥರ ಏನು ಮಿಕ್ಕಲಿಲ್ಲ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಹಾಗೆ ಪಾಪು ಬರ್ತಡೇಗೆ ವಿಶ್ ಮಾಡಿದ್ದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದ್ದಕ್ಕೆ. ಹೇಳಿ ಏನಂತ ಹೇಳಿ ಬರ್ಡೇಗೆ ಬಂದಿದ್ದಕ್ಕೆ ಥ್ಯಾಂಕ್. ಅವಳು ಬರ್ಡೇಗೆ ಬಂದಿದ್ದು ಖುಷಿ ಆಗಿದ್ದಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಾಯ್ತಂತೆ. ಯಾರು ಕೊಡ್ತೀವಿ ಅಕ್ಕ ಎಲ್ಲರಿಗೂ. ಬಾಯ್ ಹೇಳಿ ನಮ್ಮ ಲಾಗಿಗೆ ಬಾಯ್ ಹೇಳಿ. ಬಾಯ್ ಬಾಯ್ ಬಾಯ್.